7+ ಮಂತ್ಸ್ ಇರೋ ಫುಡ್ ರೆಸಿಪೀಸ್ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಮೀಲ್ ಐಡಿಯಾ 10 ಆ್ಯಂಡ್ ಹಾಗೆ ನೀವು ವಿಡಿಯೋನ ಟಿಲ್ ದ ಎಂಡ್ ನೋಡಿ. ನೀವು ಮನೇಲೆ ಕುತ್ಕೊಂಡು ಸಂಪಾದನೆ ಮಾಡಬೇಕಂದ್ರೆ ಹೇಗೆ ಮಾಡೋದು, ಸೊ ಆ್ಯಸ್ ಅ ಮೆಂಟರ್ ನಾನು ಎಷ್ಟು ಜನಕ್ಕೆ ಟ್ರೈನ್ ಮಾಡಿದ್ದೀನಿ, ಗೈಡ್ ಮಾಡಿದ್ದೀನಿ, ಇದೆಲ್ಲ ಡೀಟೇಲ್ಸ್ ನಿಮಗೆ ಎಂಡಲ್ಲಿ ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಇವತ್ತು ಬ್ರಾಕಿಲಿ ಪನ್ನೀರ್ ರೈಸ್ ಮಾಡೋಣ. ಬ್ರಾಕಿಲಿ ಪನ್ನೀರ್ ಹೈ ಪ್ರೋಟೀನ್ ಫುಡ್ ಆ್ಯಂಡ್ ಈ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತೀನಿ. 1 ಟೇಬಲ್ ಸ್ಪೂನ್ ಗೀ ಹಾಕ್ಕೊಳ್ಳಿ ಆ್ಯಂಡ್ ಅದಕ್ಕೆ ಸ್ವಲ್ಪ ಜೀರಿಗೆ ಆ್ಯಂಡ್ ಬ್ರಾಕೊಲಿ ಹಾಕ್ಕೊಂಡು ಪಿಂಚ್ ಆಫ್ ಟರ್ಮರಿಕ್ ಹಾಕ್ಕೊಂಡು ಸ್ವಲ್ಪ ಸ್ಟಿರ್ ಮಾಡ್ಕೊಳ್ಳಿ. ಹಾಗೆ ಮತ್ತು ಪನ್ನೀರ್ನ ಆ್ಯಡ್ ಮಾಡಿ ಅದನ್ನು ಸ್ಟಿರ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ಆಲ್ರೆಡಿ ಕುಕ್ಡ್ ಮಾಡಿರೋ ರೈಸ್ನ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಇನ್ನು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆ್ಯಂಡ್ ಇದನ್ನು ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಆ್ಯಂಡ್ ನಿಮ್ಮ ಮಗು ಯಾವ ಥರ ಕನ್ಸಿಸ್ಟೆನ್ಸಿಲಿ ಫುಡ್ ತೊಗೊತಿದೆ ಆ ಕನ್ಸಿಸ್ಟೆನ್ಸಿ ಬೇಸಲ್ಲಿ ನೀವು ಕೊಡ್ಬೋದು. ಆ್ಯಂಡ್ ನಾನು ಸ್ವಲ್ಪ ಗ್ರೈಂಡ್ ಮಾಡ್ತೀನಿ. ಆ್ಯಂಡ್ ನನ್ನ ಪಾಪು ಇವಾಗ 10 ಮಂತ್ಸ್. ನೀವು ಈ ರೆಸಿಪಿನ 7+ ಮಂತ್ಸಿಂದ ಸ್ಟಾರ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ 1 ಸ್ಪೂನ್ 2 ಸ್ಪೂನ್ ಮಗು ಹೇಗೆ ತೊಗೊತಾ ಇದೆ ತೋರಿಸ್ತಾ ಇದ್ದೀನಿ. ಆದರೆ ಅದಾದಮೇಲೆ ಬಾಯಿ ಓಪನ್ ಮಾಡಲ್ಲ, ಹೊರಗಡೆ ಕರ್ಕೊಂಡು ಹೋಗಬೇಕು, ತುಂಬ ಸ್ಟ್ರಗಲ್ ಮಾಡಬೇಕು ತಿನ್ಸೋಕ್ಕೆ. ಆ್ಯಂಡ್ ಅದೆಲ್ಲ ಕ್ಯಾಪ್ಚರೇ ಮಾಡೋಕ್ಕಾಗಲ್ಲ ಬಿಕಾಸ್ ನಾವು ತಿನ್ಸೋದಲ್ಲಿ ಬ್ಯುಸಿಯಾಗಿರ್ತೀವಿ. ಇವಾಗ ವರ್ಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನನಗೆ ಗೊತ್ತು ಆನ್ಲೈನಲ್ಲಿ ತುಂಬ ಸ್ಕ್ಯಾಮ್ಸ್ ನಡೀತೆ, ಸೊ ಎಲ್ಲನೂ ಬಿಲೀವ್ ಮಾಡೋಕ್ಕಾಗಲ್ಲ. ಬಟ್ ಎಸ್, ಈ ಕಂಪ್ನಿ ಸರ್ಟಿಫೈಡ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಇದೆ. ಸೊ ನಾನು ತೋರಿಸಾಗೆ ನೀವು ನೋಡ್ಕೊಬೋದು. ನಾನು ಯೂಟ್ಯೂಬ್ ಲಿಂಕ್ ಕೂಡ ನನ್ನ ಅಕೌಂಟ್ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಡಿಜಿಟಲ್ ಉಷಾ ನಿಶಾ ಇದು ನನ್ನ ಇನ್ಸ್ಟಾಗ್ರಾಮ್ ರಿಯಲ್ ಅಕೌಂಟ್. ಇದರಲ್ಲಿ ನಂದು ಯೂಟ್ಯೂಬ್ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ನೀವು ಲೀಗಲ್ ಇನ್ಫಾರ್ಮೇಷನ್ಸ್ನ ವೆರಿಫೈ ಮಾಡಿಕೊಂಡು ಆಮೇಲೆ ಆ್ಯಕ್ಷನ್ ತಗೊಳ್ಳಿ. ಆ್ಯಂಡ್ ಎಸ್, ನಾನು ಈ ಪ್ಲ್ಯಾಟ್ಫಾರ್ಮಲ್ಲಿ ಓವರ್ ಆಲ್ ಆಗಿ ಇವಾಗ 30 ಲಕ್ಷ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಮೆಂಟರ್ ಮಾಡ್ತಾ ಇದ್ದೀನಿ ಪೀಪಲ್ಗೆ. ಇಲ್ಲಿ ಯಾರೆಲ್ಲ ಸೇರ್ಬೋದು, ಸ್ಟೂಡೆಂಟ್ಸ್, ಹೌಸ್ ವೈಫ್, ಜಾಬ್ ಹೋಲ್ಡರ್ಸ್ ಕೂಡ ಮಾಡ್ಬೋದು, ಆ್ಯಸ್ ಅನ್ ಫ್ರೀಲಾನ್ಸರ್, ಆ್ಯಸ್ ಅನ್ ಅಫ್ಲಿಯೇಟ್ ಮಾರ್ಕೆಟರ್, ನಿಮ್ಮ ಚಾಯ್ಸ್. ಇನ್ಫಾರ್ಮೇಷನ್ಗೆ ಇಲ್ಲ ಇಲ್ಲಿ ಜಾಯ್ನ್ ಆಗಬೇಕಂದ್ರೆ ಡೀಟೇಲ್ಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಕ್ಯಾಪ್ಷನ್ನ ಓದಿ. ಸೊ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಡೈರೆಕ್ಟಾಗಿ ವಾಟ್ಸಪ್ ಮೆಸೇಜ್ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ.